ನಮ್ಮೆಲ್ಲ ನೆಚ್ಚಿನ ಪೋಷಕರಿಗೆ ವಂದಿಸುತ್ತಾ, ಆತ್ಮೀಯ ಪೋಷಕರೇ, ನಿಮಗೆಲ್ಲ ತಿಳಿದಿರೋ ಹಾಗೆ ಇಂದಿನ ಪೋಷಕರ ಸಭೆಯಲ್ಲಿ ಕೆಲವೊಂದು ವಿಶೇಷ ಕಥೆಗಳನ್ನು ನಿಮ್ಮ ಮುಂದೆ ತೆರೆದಿಡುವಂತಹ ಕೆಲಸವನ್ನ ಮಾಡಿದ್ವಿ. ಅದರಲ್ಲಿ ಒಂದು ಬಂದು ಸ್ಟೋರಿ ಟೈಮ್ನ ನೀವೆಲ್ಲ ನೋಡಿದ್ರಿ, ಹಾಗೆ ಎಂಜಾಯ್ ಮಾಡಿದ್ರಿ, ನಿಮ್ಮ ಬಾಲ್ಯವನ್ನ ಮರುಕಳಿಸ್ತು ಅಂತ ನಾನು ಅಂದ್ಕೊಳ್ತೇನೆ. ಹಾಗೆಯೇ ಸ್ಟೋರಿಯನ್ನ ಈ ರೂಪದಲ್ಲಿ ಯಾಕೆ ಹೇಳ್ಬೇಕು, ನಾವು ಯಾಕೆ ಆಕ್ಟ್ ಮಾಡಬೇಕು ಅನ್ನೋದು ನಿಮ್ಗೆ ಅನ್ನಿಸ್ತು, ನಮ್ಗೆ ಯಾಕೆ ತೋರಿಸಿದ್ರು ಅಂತೇಳಿ. ಆತ್ಮೀಯ ಪೋಷಕರೇ, ನೀವೆಲ್ಲ ನಿಮ್ಮ ಬಾಲ್ಯವನ್ನ ನೆನ್ಪು ಮಾಡ್ಕೊಂಡ್ರಿ. ಸೊ ಅಲ್ಲಿಗೆ ನೋಡಿ, ಸ್ಟೋರಿ ಅನ್ನೋದು ನಮ್ಮ ಮನದಾಳದಲ್ಲಿ ಕೂರುವಂತ ವಿಷಯ. ಸೊ ಹಾಗಾಗಿ ಮಕ್ಕಳಲ್ಲಿ 4-5 ವರ್ಷದ ಮಕ್ಕಳಲ್ಲಿ ನಾವು ಹೇಗೆಲ್ಲ ಬದಲಾವಣೆಯನ್ನ ತರಬಹುದು, ಮೌಲ್ಯಗಳನ್ನ ಅವ್ರಿಗೆ ಹೇಗೆಲ್ಲ ತಿಳಿಸಬಹುದು ಅನ್ನೋದನ್ನ ಹಾಗಾಗಿ ಈ ಸ್ಟೋರಿ ನಾವು ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದು, ಹಾಗೇನೆ ಮಕ್ಕಳಿಗೆ ಹಾಗೇನೆ ಟೀಚ್ ಮಾಡ್ತಕ್ಕಂಥದ್ದು ಕೂಡ ಇಲ್ಲಿ ಆಚಾರ್ಯ ವಿದ್ಯಾಶಾಲೆಯಲ್ಲಿ ನಡೆಯುತ್ತೆ. ಇಲ್ಲಿ ಮಕ್ಕಳಲ್ಲಿ ಭಾಷಾ ಅಭಿವೃದ್ಧಿ ಮತ್ತು ಶಬ್ದ ವೃದ್ಧಿಯನ್ನ ಮಾಡ್ತೀವಿ. ಇಲ್ಲಿ ಪದಗಳ ಸಂಗ್ರಹಣೆ ಆಗುತ್ತೆ, ಮಗು ಸ್ಪಷ್ಟವಾಗಿ ಉಚ್ಚರಿಸುವಂಥದ್ದು, ಹಾಗೇನೆ ಮಕ್ಕಳನ್ನ ಇಮ್ಯಾಜಿನರಿ ಸ್ಟೇಟ್ಮೆಂಟ್ ಅನ್ನ ಕೂಡ ತುಂಬಾ ಎನ್ಲಾರ್ಜ್ ಮಾಡುವಂತ ಒಂದು ಅವಕಾಶ ಸ್ಟೋರಿ ಝೋನ್ ಆಗಿರುತ್ತೆ. ಹಾಗೆಯೇ ಬಾಡಿ ಅಂಡ್ ಮೈಂಡ್ ಕೋಆರ್ಡಿನೇಷನ್ ಹ್ಯಾಪನ್ ವೆನ್ ವಿ ಡೂಯಿಂಗ್ ಲೈಕ್ ದಿಸ್ ಓನ್ಲಿ. ನಾವು ಈ ರೀತಿ ಮಾಡೋದ್ರಿಂದ ಮಗುವಿನ ಬಾಡಿ ಕೂಡ ಹೆಚ್ಚು ಅದಕ್ಕೆ ಸ್ಪಂದಿಸ್ತಾ ಹೋಗುತ್ತೆ, ಹಾಗೇನೆ ಮೈಂಡ್ ಕೂಡ ವರ್ಕ್ ಆಗ್ತಾ ಹೋಗುತ್ತೆ, ಹಾಗೆಯೇ ಮಗುವಿನ ಕಾನ್ಫಿಡೆನ್ಸ್ ಲೆವೆಲ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಮಕ್ಕಳ ವಯಸ್ಸಿಗೆ ಹೊಂದುವಂತೆ ಸರಳ ಮತ್ತು ಮೌಲ್ಯಾಧಾರಿತ ಕಥೆಗಳನ್ನ ಹೇಳೋದ್ರ ಮೂಲಕ ಆಚಾರ್ಯ ವಿದ್ಯಾಶಾಲೆಯು ಮಗುವಿನ ಮೌಲ್ಯ ಶಿಕ್ಷಣಕ್ಕೆ ಹಾಗೂ ಮಗುವಿನ ಸಂಪೂರ್ಣ ಬೆಳವಣಿಗೆಗೆ ಇಲ್ಲಿ ಒತ್ತನ್ನು ನೀಡಲಾಗ್ತಾ ಇದೆ ಪೋಷಕರೇ. ಸೊ ನಿಮ್ಮ ಮಕ್ಕಳ ಒಂದು ಉತ್ತಮ ಒಂದು ವಿದ್ಯಾಭ್ಯಾಸಕ್ಕೆ ನಿಮ್ಮ ಸಹಕಾರ ನಮ್ಮೊಟ್ಟಿಗೆ ಸದಾ ಇದೆ. And silver apples in the million of his fruitful nature. The innocent infant while the man honest. ಥ್ಯಾಂಕ್ ಯು. ಸ್ವಲ್ಪ ಮೈನರ್ತರ ನೋಡಿದ್ವಿ ಮೇಡಮ್, ತುಂಬ ಚೆನ್ನಾಗಿತ್ತು. ಮಕ್ಕಳು ಚೆನ್ನಾಗಿ ಅರ್ಥ ಮಾಡ್ಕೋತಾರೆ. ಈಗಿಂದನೇ ಕೆಲವೊಂದನ್ನೆಲ್ಲನೂ ನಾವು ಕೂಡ ಟೀಚರ್ಸ್ ಆಗಿ ನಾವು ಪಾಠ ಮಾಡೋದೇ ಬೇರೆ ತರ ಇರುತ್ತೆ. ಸೊ ಇಲ್ಲಿ ಚಿಕ್ಕ ಮಕ್ಕಳಿಗೆ ನೀವು ಚಿಕ್ಕ ಮಕ್ಕಳ ಲೆವೆಲ್ಗೆ ಇಟ್ಬಿಟ್ಟು ಹೇಳ್ಕೊಟ್ಟು ಐ ಶುಡ್ ಅಪ್ರಿಶಿಯೇಟ್ ದರ್ ಅಂಡ್ ದ ಸ್ಟೋರಿ ಹ್ಯಾವ್ ಕನ್ವೆ, ಅದು ನಿಜವಾಗ್ಲೂ ಮಕ್ಕಳಿಗೆ ಕನ್ವೆ ಆಗುತ್ತೆ. ಸೊ ನಾವು ಕೂಡ ಮನೆಯಲ್ಲಿ ಬೇರೆ ವಸ್ತು ಮುಟ್ಬಾರ್ದು, ಟೀಚರ್ ಪೆನ್ ಮುಟ್ಬಾರ್ದು, ಬೇರೆ ಮಕ್ಕಳು ಎರೇಸರ್ ಅದು ಬೈ ಮಿಸ್ಟೇಕ್ ಇರೋದ್ರಿಂದ ಅವ್ರ ಬ್ಯಾಗಲ್ಲಿ ಬಂದ್ಬಿಡುತ್ತೆ. ಸೊ ಅದನ್ನ ನೋಡಿ ಕೂಡ ನೀವು ಮತ್ತೆ ಅವ್ರಿಗೆ ರೀಡರ್ ಕೊಡ್ಬೇಕು ಅನ್ನೋ ನಾವು ನಮ್ಮ ಮಕ್ಕಳಿಗೆ ಹೇಳ್ಕೊಡಕ್ಕೆ ತುಂಬಾ ಹೆಲ್ಪ್ಫುಲ್ ಆಯ್ತು. ಥ್ಯಾಂಕ್ ಯು. ಇನ್ಯಾರಾದ್ರೂ ಇದ್ದೀರಾ? ನಿಮ್ಗೆ ಏನ್ ಅನ್ನಿಸ್ತು ಅದನ್ನ ಹೇಳಿ, ಅಷ್ಟೇ ಹೇಳಿ. ಹೇಳ್ಕೊಡುವಾಗ ನಾವು ಮಾಮೂಲಿಯಾಗಿ ಹೇಳೋದ್ರಿಂದ ಆಕ್ಟ್ ಮಾಡಿ ಹೇಳುವಾಗ ಮಕ್ಕಳ ಮನಸ್ಸಲ್ಲಿ ಚೆನ್ನಾಗಿ ಉಳಿಯುತ್ತೆ. ಹೌದು, ಮತ್ತೆ ಅವರಿಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಒಳ್ಳೇದಾಗುತ್ತೆ. ಥ್ಯಾಂಕ್ ಯು ಸೋ ಮಚ್.